ವೆಲ್ಕಮ್ ಬ್ಯಾಕ್ ಟು ಮಿನಿಲೋಗ್ ಅಂತ ಹೇಳ್ತಾ ಇವತ್ತು ನಮ್ಮ 10th ಫ್ರೆಂಡ್ ಮದುವೆ ಗುರು. ಅದಕ್ಕೋಸ್ಕರ ಬೈಕ್ ತಗೊಂಡ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಅವ್ನ ಮದುವೆಗೆ ಬಂದ್ವಿ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ಹಿಂಗ ಆಗ್ಬಿಡ್ತು, ನಮ್ಮ ಫ್ರೆಂಡ್ ಮದುವೆ ಬಂದ್ಬಿಟ್ಟಾವಿ, ಗಿಫ್ಟ್ ತರಲಂಗ್ ಬಂದ್ಬಿಟ್ಟಾವಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಯಾಕೆ ತಂದಿಲ್ಲ ಅಂದ್ರೆ ದಾವಣಗೆರೆದ ಒಂದು ಫ್ರೆಂಡ್ ಬರ್ತಾ ಇದ್ದ, ಅವ್ನಿಗೆ ಹೇಳಿದ್ವಿ ತಗೊಂಬ ಅಂತ. ಅವ್ನು ನೋಡ್ರೆ ಫೋನ್ ಎತ್ತಾ ಇರ್ಲಿಲ್ಲ ಗುರು. ಬರೀ ಇಂತದೆಯ ಅವ್ನು ನೋಡ್ರೆ ಫೋನ್ ಎತ್ತಾ ಇಲ್ಲ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾಚಂಬಿಟ್ಟ. ಆಮೇಲೆ ಇವನು ರಾತ್ರಿ ಫೋನ್ ಮಾಡಿದಾಗ ಎಲ್ರಿಗೂ ಬೈದ್ಬಿಟ್ಟ. ನಾನು ಹಿಂಗೆ ಕೇಳಿದೆ, ರಾತ್ರಿ ಯಾಕೆ ಕುಡಿದಿಲ್ಲ? ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ಆಮೇಲೆ ಇವನಂದ್ರೆ ಶಾಕ್ ಆಗ್ಬಿಡ್ದ ಗುರು. ಬಹಳ ದಿನ ಆದ್ಮೇಲೆ ಎಲ್ರ ಮುಖ ನೋಡ್ತಾ ಇದ್ದ ಪಾಪ. ಆಮೇಲೆ ಇವನು ಸ್ಟೇಜ್ ಹತ್ರ ಹೋಮ ಅಂತ ಹೇಳ್ತಾ ಇದ್ದ ಗುರು. ಇಲ್ಲಿ ನೋಡ್ರೆ ಗಿಫ್ಟೇ ಬಂದಿರಲಿಲ್ಲ, ಅವನು ಬಂದಿರಲಿಲ್ಲ. ಅದಕ್ಕೋಸ್ಕರ 2 ಜ್ಯೂಸ್ ಅಂದ್ಬಿಟ್ಟು ಎಲ್ರು ಹೋಗ್ಬಿಟ್ಟು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಹೋದಿ ಗುರು. 2 ಜ್ಯೂಸ್ ಕೊಟ್ಬಿಟ್ಟು ಮಾತಾಡ್ಸಿದ್ವಿ. ಆಮೇಲೆ ಮತ್ತೆ ಫೋನ್ ಮಾಡಿದ್ವಿ ಗುರು. ಅವ್ನು ಅಲ್ಲೇ ಇಲ್ಲಿದೆ ಅಂತ ಹೇಳಿದೆ. ಇವ್ನು ಹಿಂಗಂದ ಹಾಗೆ ಸ್ವಲ್ಪ ಆಮೇಲೆ ನನ್ನ ಫ್ರೆಂಡ್ ಬಂದ ಗುರು. ಹೊಡಿರ್ಲಿ ಅಂತ ಹೇಳಿದಕ್ಕೆ ಇವನು ಕಲ್ಲ ತಗೊಂಡ್ಬಿಟ್ಟದ ಗುರು. ಲೇ ಎಷ್ಟೈತಿ ನಿನಗೆ ಹೇಳಿದ್ಲೇ ನಿನಗೆ? ಫೈನಲಿ ಗಿಫ್ಟ್ ಏನೋ ಬಂತು. ಇವಾಗ ಕೊಟ್ಬಿಟ್ಟು ಫೋಟೋ ತಗ್ಸ್ಕೊಂಡ್ಬಿಟ್ಟು ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ಟು ಸ್ಟೇಜ್ ಮೇಲೆ ಹೋದ್ವಿ. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಫೋಟೋ ಎಲ್ಲ ತಗ್ಸ್ಕೊಂಡ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಅವ್ರಿಗೆ ಒಂದು ವಿಶ್ ಮಾಡಿಬಿಟ್ಟು ಊಟಕ್ಕೆ ಹೋದ್ವಿ ಅಷ್ಟೇ. ಆಮೇಲೆ ಇಬ್ರು ನವ ಜೋಡಿಗೆ ವಿಶ್ ಮಾಡಿಬಿಟ್ಟು ಅಲ್ಲಿಂದ ಊಟ ಮಾಡಕ್ ಹೋಗ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಊಟ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ. ಫೈನಲಿ ಫ್ರೆಂಡ್ ಮದುವೆ ಮುಗಿಸ್ಕೊಂಡ್ಬಿಟ್ಟು ಎಲ್ಲರೂ ಒಂದೊಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಬಾಯ್ ಊಟ ಅಲ್ಲಿಂದ ಊರಿಗೆ ಹೊರಟ್ವಿ. ಓಕೆ, ಮುಂದೆ ಸಿಗುವ.